ಮಾಡುವುದನ್ನು ನೋಡಿದಾಗ, ಆ ಪಾರ್ಟಿಯನ್ನು ಹೊಡೆಯೋದನ್ನು ನೋಡಿದಾಗ ಮಮತಾ ಬ್ಯಾನರ್ಜಿ ಅವರು ಹುಂಬರು ಇರಬಹುದು, ಇಲ್ಲಂತಲ್ಲ. ಆದರೆ ಇಲೆಕ್ಷನ್ ನಂತರ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಈ ರೀತಿ ಮಾಡಲಿಲ್ಲ ಅಂತ ಅವರು ಅಂತ ಇದ್ದಾರೆ, ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಆದರೆ 360ಕ್ಕೂ ಹೆಚ್ಚು ಜನ ಬಿ ಜೆ ಪಿ ಕಾರ್ಯಕರ್ತರನ್ನು ಕೊಲೆ ಮಾಡಿದ್ದಾರೆ ಇವರು ಅಂತ ಹೇಳ್ತಾ, ಈ ಒಂದು ಹಿಂಸಾ ಕಾರ್ಯಕ್ಕೆ ಬದಲಾವ್ ತರ್ತನ ಅಂತ ಹೇಳಿದ ಮೋದಿಯವರು ಬದಲಾವ್ ತೊಗೊಳ್ಳಿಕ್ಕೆ ಇದ್ದಿದ್ದರಲ್ಲೇ ಅಷ್ಟೆಲ್ಲ ಪಕ್ಷವನ್ನು ಪೂರ್ತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಳಗೆ ಹೋಗಿದ್ದಾರೆ. 29 ಶಾಸಕರಲ್ಲಿ 29 ಎಂ ಪಿಗಳಲ್ಲೇ 20 ಎಂ ಪಿಗಳನ್ನು, ರಾಜ್ಯ ಮಟ್ಟದಲ್ಲಿ 80 ಶಾಸಕರಲ್ಲಿ 64 ಶಾಸಕರನ್ನು ಈಗಾಗಲೇ ಹೊಡೆದು ಹೋಗಿಬಿಟ್ಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಷ್ಟಕ್ಕೆ ನಿಲ್ಲುವುದಲ್ಲ ಮೋದಿಯವರ ಈ ಕಮಲ ಆಪರೇಷನ್. ಮಹಾರಾಷ್ಟ್ರದಲ್ಲೂ ಕೂಡ ಇವತ್ತು ಈ ಶಿವಸೇನೆ, ಉದ್ಧವ್ ಠಾಕ್ರೆ ಶಿವಸೇನೆ 9 ಮಂದಿಯನ್ನು ಒಡ್ಕೊಂಡು ತೊಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಶರದ್ ಪವಾರ್ ಅವರ ಟೀಮನ್ನು, ಅವರಲ್ಲಿ 7-8 ಜನರು ತೊಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಶರದ್ ಪವಾರ್ NCP ಆಗಿರ್ಬೋದು, ನಮ್ಮ ಉದ್ಧವ್ ಠಾಕ್ರೆ ಶಿವಸೇನೆ ಆಗಿರ್ಬೋದು, ಇವುಗಳೆಲ್ಲ ಚೂರು ಮಾಡಿದ್ದಾರೆ. ಇದರಿಂದಾಗಿ ಇಂಥ ವ್ಯಕ್ತಿ ಇತಿಹಾಸ ಯಾರು ಬಂದಿಲ್ಲ. ಸ್ವತಂತ್ರ ಭಾರತದ ಯಾವುದೇ ಪ್ರಧಾನಿ ಇಂಥ ಮಟ್ಟಕ್ಕೆ ಬಂದು ಇಳಿದಿಲ್ಲ ಅನ್ನುವಂಥ ಮಾತನ್ನು ಸಂಜಯ್ ರಾವುತ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನಿಜವಾಗಿ ಹಿಂದಿನ ಪ್ರಧಾನಿಗಳನ್ನ ನೋಡಿದಾಗ, ಹಿಂದಿನ ಆಡಳಿತಗಳನ್ನು ನೋಡಿದಾಗ ಇಲೆಕ್ಷನ್ ಸಂದರ್ಭದಲ್ಲಿ ವಿರೋಧ ಸಾಕಷ್ಟು ಮಾಡಿದ್ದಾರೆ, ಇಲ್ಲಂತಲ್ಲ. ಕಾಂಗ್ರೆಸ್ ತನ್ನ ವಿರೋಧಗಳು ಹಣಿಸಲು CBI ಬಳಸಿದ್ದು ಸುಳ್ಳೇನಲ್ಲ. ಆದರೆ ಇವತ್ತು ನಡೀತಿರುವಂಥ ಘಟನೆಗಳು ನೋಡಿದಾಗ ಇಡೀ ವಿರೋಧ ಪಕ್ಷವನ್ನು ಇಲ್ಲಾಗಿಸುವಂಥದ್ದು. ಮೊದಲು ಹೇಳಿದರು, ನಿಜವಾಗಿಯೂ ಒಬ್ಬ ಪ್ರಜಾಪ್ರಭುತ್ವವಾದಿ ಆಗಿದ್ದರೆ ಎಂದೂ ಮೋದಿಯವರು ಮಾತಾಡ್ತಾ ಇರಲಿಲ್ಲ. ಏನು ಮಾತಾಡಿದ್ರು ನಿಮಗೆ ಗೊತ್ತದ? ಕಾಂಗ್ರೆಸ್